ನಮಸ್ಕಾರ, ಕದಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ನಿನ್ನೆಯ ದಿವಸ ಪ್ರಪ್ರಥಮ ಬಾರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರು ಸುನಿಲ್ MSR ಆಗಮಿಸಿದ್ದರು ಹಾಗೂ ಸ್ನೇಹ ಸಮ್ಮಿಲನ ಸಭೆಯನ್ನು ಸರ್ಕಿಟ್ ಹೌಸ್ ನಲ್ಲಿ ಆಯೋಜನೆ ಮಾಡಲಾಗಿತ್ತು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ID ಕಾರ್ಡ್ ಹಾಗೂ ಆದೇಶ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಮಹಂತ ಸ್ಕೂಲಿನವರು ಹಾಗೂ ರಾಮನಗರ ಗೌಡ ಪಾಟೀಲ್, ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಖಾನಾಪುರಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಬಸವರಾಜ್ ತುಲಾಕಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ವಿನೋದ್ ಜಾಧವ್ ಮತ್ತು ಉಮೇಶ್ ರೊಟ್ಟಿ ಮತ್ತು ಚಿಕ್ಕಪ್ಪ ಮಾದರ್ ಹಾಗೂ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರು ಉಪ್ಪಿನಗೌಡ ಪಾಟೀಲ್ ಹಾಗೂ ಬೆಳಗಾವಿ ತಾಲೂಕು ಅಧ್ಯಕ್ಷರು ಅಡಿವಾಸ್ತ ಪಾಟೀಲ್, ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಬೆಳವಾಣಗಿ ಬರಮಣಿ ನಾಯ್ಕ, ಬೆಳಗಾವಿ ತಾಲೂಕಾ ಸಂಘಟನಾ ಕಾರ್ಯದರ್ಶಿ ಸಮೀಪವು ನದಿ, ಬೆಳಗಾವಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಜಗ್ಲಿ ಹಾಗೂ ಕಾರ್ಯದರ್ಶಿ ಅನಿಲ್ ಸುಲ್ತಾನ್ಪುರ್ ಅವರು ಹಾಗೂ ರವಿ ಕೊಟ್ಟಿಮನಿ ಹೇಳಿದರು. ಏನಕ್ಕೆ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಸಿಸ್ಟಮ್ ಅದು ಅರ್ಥ ಆಯ್ತಲ್ವಾ? ಇದೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು ವಾರ ನಾವು ಮನವಿ ಕೊಟ್ಟು ಅವರು ನಮ್ಗೆ ಉತ್ತರ ಕೊಡೋದಕ್ಕೆ 3 ದಿನ, ಅಂದ್ರೆ 3 ದಿನ ವರ್ಕಿಂಗ್ ಡೇಸ್. ಅರ್ಥ ಆಗ್ತಿದ್ಯಾ? ನಾಳೆ ಯಾವನ ನಮ್ ಫ್ಲಾಗ್ ಸುಟ್ಟ ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಬೋದು, ನಾವು ಒಬ್ಬರೇ ಮಾಡಲ್ಲ, ಇಡೀ ರಾಜ್ಯನೇ ಮಾಡುತ್ತೆ. ನಾಳೆ ನಮ್ಮನ್ನು ಯಾವನ ಹೊಡೆದ, ಹೌದಲ್ವಾ, ಏನ್ ಮಾಡ್ತೀವಿ? ತಿಂಗಳು ಪೂರ್ತಿ ಅದನ್ನ ರಚ್ಚಿಟ್ಬಿಟ್ಟು ಹೋರಾಟ ಮಾಡ್ತೀವಿ, ಹೌದಲ್ವಾ? ನೀವು ಇಲ್ಲಿ ಹೋರಾಟ ಮಾಡ್ತೀರಾ, ನಾವು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತೀವಿ, ಅದು ಬೇರೆ ಮಾತು. ಹೋರಾಟ ಅಂದ್ರೆ ಹಂಗಿರ್ಬೇಕು. ಇವತ್ತು ಖಾನಾಪುರದ ಒಂದು ಜ್ವಲಂತ ಸಮಸ್ಯೆ ಬಂದಿದೆ, ನಮ್ಮ ವೇದಿಕೆಯಿಂದಾನೆ ಸ್ಟಾರ್ಟ್ ಆಗಿ ಇಡೀ ಬೆಂಗಳೂರಿನಲ್ಲಿರೋ ಯಾವ್ದು ಸಾಮಾಜಿಕ ಜಾಲತಾಣದ ಹೋರಾಟಗಾರೆಲ್ಲ ಬರ್ತಾರೆ. ಖಾನಾಪುರದ ಇವತ್ತು ಮಾತಾಡಿದಾರಲ್ವಾ, ಅವರೆಲ್ಲ ಬರ್ತಾರೆ. ಮತ್ತೆ ಮುಂದಿನ ಪಾಯಿಂಟ್, ಜಿಲ್ಲಾಧ್ಯಕ್ಷರಿಗೆ ಮಾರ್ಗಸೂಚಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ದೌರ್ಜನ್ಯವಾಗಿ ಅದು ಕಾಲ್ ರೆಕಾರ್ಡಿಂಗ್ ಇದೆ ಫೋನ್ಗಳಲ್ಲಿ ಧಮಕಿ ಹಾಕ್ಬಿಟ್ಟು, ನೀನು ಓದೋ ಹುಡುಗ, ಓದೋ ಕೆಲಸ ಮಾಡಲಿ, ಕನ್ನಡ ಹೋರಾಟ ಮಾಡಕ್ಕೆ ಬೇರೆಯವರೇ ಇದ್ದಾರೆ, ಅವರನ್ನ ನಾವು ನೋಡ್ಕೊಂಡಿದೀವಿ, ನೋಡ್ತಾ ಇದೀವಿ ಅಂತೇಳಿ ಅದನ್ನ ನ್ಯಾಯ ಕೇಳೋದಕ್ಕೋಸ್ಕರ ಜಿಲ್ಲಾಧಿಕಾರಿಗೆ DC ಅವರಿಗೆ ಚುರುಕು ಮುಟ್ಸೋದಕ್ಕೆ ನಾವು ಬಂದಿದ್ವಿ. ಮನವಿ ನೀಡಕ್ಕಲ್ಲ, ಚುರುಕು ಮುಟ್ಸೋದಕ್ಕೆ. ಅರ್ಥ ಮಾಡ್ತೀವಿ. ಕಾರಣಾಂತರಗಳಿಂದ ಅವತ್ತು ಪ್ರತಿಭಟನೆ ಸಕ್ಸಸ್ ಆಯಿತು. ಈ ಎಲೆಕ್ಷನ್ಗಿಂತ ಹಿಂದೆ, MLA ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್, ಇದರಿಂದ ಹಿಂದೆ ಬಹಳ ಉನ್ನತಮಟ್ಟವಾದಂಥದ್ದೊಂದು ಹೋರಾಟ ಅದು. ಅವತ್ತು ಆ ಚೆನ್ನಮ್ಮನ ಏನು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ,